ಒಂದೇ ಸಮ ನೀವೇ ಮಾತಾಡ್ತಾ ಇದ್ರೆ ಹೆಂಗೆ? ನನ್ನ ಮನಸ್ಸಿನಾಗಿರೋದನ್ನೆಲ್ಲ ನಿಮ್ಮ ತವ ಹೇಳ್ಕೊಳ್ಳೋದಾದ್ರೂ ಹೆಂಗೆ? ನಿಮ್ಮ ಮನ್ಸಲ್ಲ, ಏನಿದೆ ಅಂತದ್ದು? ನಾನು ನಿಮ್ಮ ತವ ಹೇಳ್ಕೊಂಡ್ರೆ ನೀವು ಕೋಪ ಮಾಡ್ಕೊಳತ್ತಿಲ್ಲ ತಾನೆ? ಮೊದಲು ನೀವು ಹೇಳಿ, ಆಮೇಲೆ ಕೋಪ ಮಾಡ್ಕೋಬೇಕಾ ಖುಷಿ ಪಡ್ಬೇಕಾ ಅಂತ ಡಿಸೈಡ್ ಮಾಡ್ತೀನಿ. ಅದು ಅದು ಹೇಳಿ. ನೀವು ಹಾಗೆ ನೋಡಿದ್ರೆ ನನಗೆ ನಾಚಿಕೆ ಆಯ್ತದೆ. ನನ್ನ ಹತ್ರ ಯಾವ ನಾಚಿಕೆ? ಹೇಳಿ ರುದ್ರ ಅವರೇ. ಅದು ಟೀಚರಮ್ಮ, ಈ ರುದ್ರ ಇದುವರೆಗೂ ಯಾವ ಹೆಣ್ಣೆಕ್ಕಳನ್ನು ಕಣ್ಣೆತ್ತು ನೋಡ್ದವನಲ್ಲ. ಆದರೆ ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸ್ತದೆ. ಮೊದಲೇಕಿಂತ ನಿಮ್ಮನ್ನ ಸ್ಕೂಲ್ ಹತ್ರ ನೋಡಿದ್ನಲ್ಲ, ಆಗಲೇ ನಿಮ್ಮ ಮೇಲೆ ಸಾನೆ ಪ್ರೀತಿ ಆಗೋಗ್ಬಿಡ್ತು. ನನ್ನ ಮನಸ್ಸಿನಾಗಿರೋದು ಪ್ರೀತಿನ ಬೇರೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಸಾನೆ ಸಮಯ ಹಿಡಿತು. ಆ ಗುಡ್ಡಿ ಜ್ಯೋತಿಷ ಹೇಳಿದ್ದ, ನಿಮ್ಮ ಅವನ್ ಕಾಪಾಡೋದು ಯಾವತ್ತೇನೆ ನಿಮ್ಮ ಮಟ್ಟಿ ದೀಪ ಹಚ್ಚೋ ಯಾವತ್ತೇ ಆಯ್ತಾಳೆ ಅಂತ. ಅದು ದಿಟ ಆಗೋಯ್ತು ನೋಡಿ. ನೀವತ್ತು ನಮ್ಮ ಅವನ್ ಕಾಪಾಡಿದ ದಿನನೇ ನನ್ಗೆ ಗೊತ್ತಾಗೋಯ್ತು, ನೀವೇ ನನ್ನ ಮನಸ್ಸಿನ ಒಡತಿ ಅಂತ. ಸಾಯೋ ಗಂಟ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಅನ್ಕೊಂಡಿದ್ದೆ. ಆದರೆ ಈ ರುದ್ರನ ಎದೆಗೆ ನೀವು ಲಗ್ಗೆ ಇಟ್ಬಿಟ್ರಿ ಟೀಚರಮ್ಮ. ನನ್ನ ಎದೆ ಲಬ್ ಡಬ್ ಅಂತ ಹೊಡ್ಕೊಳ್ಳೋದು ಬಿಟ್ಟು ಸಾನೆ ದಿನ ಆಗೋಯ್ತು. ಮಾತಿಗೂ ಟೀಚರಮ್ಮ ಅಂತ ಬಡ್ಕೊಳ್ತಾನೆ ಇರ್ತದೆ. ನೀವಂದ್ರೆ ನನಗೆ ಸ್ಯಾನೆ ಇಷ್ಟ. ನಾನು ನಿಮ್ಮನ್ನ ಸ್ಯಾನೆ ಪಿರುತಿ ಮಾಡ್ತೀವಿ. ಹೌದು, ನಮ್ ರುದ್ರ ಒಬ್ಳು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ. ಆದ್ರೆ ಅವಳ ಹತ್ರ ಪ್ರೀತಿನ ಹೇಗೆ ಹೇಳ್ಕೊಳ್ಳೋದು ಅಂತ ಹೆದರ್ಕೊಂಡಿದ್ದಾನೆ ಅಲ್ವಾ ರುದ್ರ? ವಾವ್, ಕಂಗ್ರಾಟ್ಸ್ ರುದ್ರ ಅವರೇ. ರುದ್ರ ಅವರೇ, ನಾನು ಎಷ್ಟು ಸಲ ಹೇಳಿದ್ದೀನಿ ಶೇಕ್ ಹ್ಯಾಂಡ್ ಕೊಟ್ಟಾಗ ಕೊಡ್ಬೇಕು ಅಂತ. ಕಂಗ್ರ್ಯಾಚುಲೇಷನ್ಸ್. ಬೈ ದ ವೇ, ಯಾರ ಹುಡುಗಿ? ಅದು ಅಕ್ಷರ ಅವರೇ. ಆ ಹುಡುಗಿ ಯಾರು ಅಂತ ನನ್ಗೆ ಹೇಳಿಲ್ಲ, ನಿಮ್ಗೆ ಹೇಳ್ತಾನ? ಅಲ್ಲ, ಅದಕ್ಕೆ ಯಾಕೆ ಸುಳ್ಳು ಹೇಳ್ತವ್ರೆ? ಯಾರ ಸುಂದ್ರಿ? ನಮ್ ಪೈಲ್ವಾನ್ ಮನ್ಸನ್ನ ಗೆದ್ದೋಳು ಯಾರು ಅಂತ ಮಾತ್ರ ಹೇಳ್ಕೊತಿಲ್ಲ. ಆದ್ರೆ ಹುಡುಗಿ ಹತ್ರ ನನ್ನ ಪ್ರೀತಿ ಹೇಳ್ಕೋಬೇಕು, ಹೇಗಾದ್ರೂ ಸಹಾಯ ಮಾಡಿ ಅಂತ ಹೇಳ್ತಾನೆ. ನೀವೇ ಹೇಳಿ ಟೀಚರಮ್ಮ, ನಮ್ಗಿದೆಲ್ಲ ಎಲ್ಲಿ ಗೊತ್ತಾಗತ್ತೆ? ನಾವೇನ್ ಓದಿದೀವಾ ಬರ್ದಿದೀವಾ? ಅದಕ್ಕೆ ಅಮ್ಮೋರೆ, ಅದು ಯಾಕೆ ಸಂಕೋಚ ಪಡ್ತೀಯಾ? ನಾನು ಟೀಚರಮ್ಮನ ಹತ್ರ ಮಾತಾಡ್ತೀನಿ, ನೀನ್ ಹೊರಡು. ಅಲ್ಲ, ಅದು ನಾನು ಮಾತಾಡ್ತೀನಿ ಅಂದೆ ಅಲ್ವಾ, ಹೊರಡು. ಬ್ಲೇಡು ಕರ್ಕೊಂಡು ಹೋಗು.
ಮಾವ ಇನ್ನೂ ಆ ಮಣಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಾನಿದ್ದೀನಲ್ಲ ಮಾವ, ಯಾಕೆ ಹೆದರ್ಕೊಳ್ತೀರಾ? ಹುಚ್ಚಿಡ್ದಿರೋ ನಾಯಿ ಅದು, ಯಾರನ್ನ ಯಾವಾಗ ಬೇಕಾದ್ರೂ ಕಚ್ಚುತ್ತೆ. ಆ ನಾಯಿ ಬಾಯಿನ ಹೇಗೆ ಕಟ್ಟಾಕೋದು ಅಂತ ನನಗೆ ಗೊತ್ತು ಮಾವ. ಕಮಿಷನರ್ಗೆ ಒಂದೇ ಒಂದು ಕಾಲ್ ಮಾಡಿ ಅವನ ಬಾಲನ ಕಟ್ ಮಾಡಿಸ್ತೀನಿ. ಶಶಾಂಕ್, ಅಕ್ಷರ ಬೇರೆ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿದ್ದಾಳೋ ಏನೋ. ಅಕ್ಷರ ಇಲ್ಲಿ ಹೋಗಿದ ಅಂತ ಅವನಿಗೆ ಗೊತ್ತಿಲ್ಲ ತಾನೆ. ಅಕ್ಷರನ ಡೈರೆಕ್ಟಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗುವಂತ ಅಮ್ಮನಿಗೆ ಹೇಳ್ತೀನಿ ಬಿಡಿ. ಆ ಮಣಿ ಅರೆಸ್ಟ್ ಆಗೋವರೆಗೂ ನೀವು ಯಾರೂ ಸ್ವಲ್ಪ ದಿನ ಮನೆಯಿಂದ ಆಚೆ ಹೋಗ್ಬೇಡಿ. ಸರಿನಪ್ಪ. ಅದಿತಿ, ಬಾವನ್ಗೊಂದು ಲೋಟ ನೀರು ತಂದು ಕೊಡಮ್ಮ. ಮಾವ, ಬಾಗಿಲನ್ನ ಹಾಕ್ಕೊಂಡೇ ಇರಿ. ಯಾರೇ ಬಂದರೂ ಬಾಗಿಲನ್ನ ಓಪನ್ ಮಾಡಬೇಡಿ. ಬೇಗ ತಗೊಂಡ್ ಬಾರಮ್ಮ. ಅದಿತಿ, ಇರಿ ಮಾವ, ನಾ ಹೋಗಿ ನೋಡ್ಕೊಂಡ್ಬರ್ತೀನಿ. ಅದಿತಿ, ಮಾವ, ಅದಿತಿ ಅಡುಗೆ ಮನೇಲಿ ಇಲ್ಲ. ಅಡುಗೆ ಮನೇಲಿಲ್ವಾ? ರೂಮ್ಗೆ ಏನಾದರೂ ಹೋದ್ಲಾ? ಒಂದು ನಿಮಿಷ ಇರಿ. ಅದಿತಿ, ಅದಿತಿ ಎಲ್ಲಿಗಪ್ಪ ಹೋದ್ಲು? ಅಡಿಯಂದ್ರೆ ಅದಿತಿ ರೂಮ್ನಲ್ಲೂ ಇಲ್ಲ. ಅವಳಿಗೊಂದು ಫೋನ್ ಮಾಡಿ ನೋಡಿ. ಹಾ, number you are calling is either switched off. ಮಾವ, ಸ್ವಿಚ್ ಆಫ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು?